ನಂದಿನಿ ತುಪ್ಪದ ದರ ಪ್ರತಿ ಲೀಟರ್ಗೆ 90 ರೂಪಾಯಿಯಷ್ಟು ಏರಿಕೆಯಾಗಿದೆ. ನಂದಿನಿ ತುಪ್ಪ ಹಾಗೆ ಬೆಣ್ಣೆಗೆ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ನಾವು ಹಸುಗಳ ಹಾಲಿನಿಂದ ತಯಾರಾದ ತುಪ್ಪವನ್ನು ಕೊಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಈ ಬಗ್ಗೆ ಬಮುಲ್ ಅಧ್ಯಕ್ಷ ಡಿ.ಕೆ. ಸುರೇಶ್ ಅವರು ಪ್ರತಿಕ್ರಿಯೆ ನೀಡಿರುವಂಥದ್ದು. ನಷ್ಟ ಭರಿಸೋದಕ್ಕೆ ಬೆಲೆ ಏರಿಕೆ ಮಾಡೋದಕ್ಕೆ KMFಗೆ ಮನವಿ ಮಾಡಿದ್ವಿ. ನಮಗೆ ನಷ್ಟವಾಗ್ತಾ ಇದೆ, ಬೆಲೆ ಏರಿಕೆ ಮಾಡಿ ಅಂತ ನಾವು ಮನವಿ ಮಾಡಿದ್ವಿ. ತುಪ್ಪದ ಬೆಲೆಯನ್ನು ಜಾಸ್ತಿ ಮಾಡೋದಕ್ಕೆ ಒಕ್ಕೂಟಗಳು ಮನವಿ ಮಾಡಿದ್ವು. ಈಗ ಅದು ಜಾಸ್ತಿ ಆಗಿದೆ, ಆದರೂ ಕೂಡ ನಂದಿನಿ ಬೆಲೆಯೇ ಕಡಿಮೆ ಇದೆ ಅಂತ ಬೆಂಗಳೂರಿನಲ್ಲಿ ಬಮುಲ್ ಅಧ್ಯಕ್ಷ ಡಿ.ಕೆ. ಸುರೇಶ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇದೇ ವೇಳೆ ಹಾಲಿನ ದರವನ್ನು ಏರಿಕೆ ಮಾಡುವ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಅಂತ ಕೂಡ ಡಿ.ಕೆ. ಸುರೇಶ್ ಅವರು ಹೇಳಿರುವಂಥದ್ದು. ಹಾಗಿದ್ರೆ ಈಗ ತುಪ್ಪದ ಬೆಲೆ 90 ರೂಪಾಯಿ ಜಾಸ್ತಿ ಆಗಿದೆ ಪ್ರತಿ ಕೆಜಿಗೆ. ಮುಂದೆ ಹಾಲಿನ ದರ ಮತ್ತೆ ಹೆಚ್ಚಳವಾಗೋ ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಅವರ ಮಾತಿನ ಧಾಟಿ, ಅವರು ನಾವು ಮನವಿ ಮಾಡಿದ್ದೇವೆ ಅಂತಲೇ ಹೇಳಿದ್ದಾರೆ ಹಾಲಿನ ದರ ಹೆಚ್ಚಳಕ್ಕೆ. ಒಂದು ವೇಳೆ ಅದು ಅಕ್ಸೆಪ್ಟ್ ಆಯಿತು ಅಂದರೆ ಹಾಲಿನ ದರ ಕೂಡ ಹೆಚ್ಚಳವಾಗತ್ತೆ. ಹಾಗೆ ಇನ್ನೊಂದು ವಿಚಾರವನ್ನು ಅವರಲ್ಲಿ ಪ್ರಸ್ತಾಪ ಮಾಡಿದರು. ಅರ್ಧ ಲೀಟರ್ ಹಾಲಿನ ಪ್ಯಾಕೆಟ್ ಮಾರೋದ್ರಿಂದ ನಮಗೆ ಲಾಭ ಆಗ್ತಾ ಇಲ್ಲ, 1 ಲೀಟರ್ ಹಾಲಿನ ಪ್ಯಾಕೆಟನ್ನು ಮಾರಾಟ ಮಾಡಿದ್ರೆ ಲಾಭ ಆಗತ್ತೆ ಅಂತೇಳಿ. ಅದರಲ್ಲೂ ಬದಲಾವಣೆ ಬರುವ ಸಾಧ್ಯತೆಗಳೇನಾದರೂ ಇದೆಯಾ, ಕಾದು ನೋಡಬೇಕು. ನಮ್ಮಲ್ಲಿ ಸುಮಾರು 95 ಲಕ್ಷದಿಂದ 1 ಕೋಟಿ ಹಾಲು ಪ್ರತಿನಿತ್ಯ ಉತ್ಪತ್ತಿ ಆಗ್ತದೆ. ನಾವು ಹಾಲನ್ನ ಮಾರಾಟ ಮಾಡ್ಲಿಕ್ಕೆ ಆಗ್ತಕ್ಕಂಥದ್ದು ಕೇವಲ 50 ಲಕ್ಷ ಲೀಟರ್ ಹಾಲು. 50 ಲಕ್ಷ ಲೀಟರ್ ಹಾಲಿಗೆ 4 ರೂಪಾಯಿ ಏನು ದರ ಸರ್ಕಾರ ನಿಗದಿ ಮಾಡಿತ್ತು, 4 ರೂಪಾಯಿ ರೈತರಿಗೆ ಕೊಡ್ಲಿಕ್ಕೆ ನಾವು ಸಮ್ಮತಿಯನ್ನ ಸೂಚಿಸಿದ್ವಿ. 50 ಲಕ್ಷ ಲೀಟರ್ ಹಾಲಿಗೆ ಮಾತ್ರ 4 ರೂಪಾಯಿ ದರ ಜಾಸ್ತಿ ಆಯಿತು. ಇನ್ನು 50 ಲಕ್ಷ ಲೀಟರ್ಗೆ ನಾವೇನು ರೈತರಿಗೆ ಹಣ ಕೊಡ್ತಾ ಇದ್ದೀವಿ, ಅದು ನಮಗೆ ನಷ್ಟ ಆಗ್ತಾ ಇದೆ. ಸೊ ನಾವು ಗ್ರಾಹಕರ ಮೇಲೆ ಕೆಲವು ಹಾಲಿನ ಏನು ನಾವು ಕೊಡ್ತಾ ಇದ್ದೀವಿ, ಆ ಹಾಲಲ್ಲೂ ಕೂಡ ನಮಗೆ ಕೆಲವು ಕಡೆ 1 ಲೀಟರ್ ಹಾಲು, ಕೆಲವು ಸ್ಪೆಷಲ್ ಮಿಲ್ಕು ಇವೆಲ್ಲ ಕೊಡುವಂಥದ್ರಲ್ಲಿ ಪ್ರತಿನಿತ್ಯ ಹಾಲಿನ ಒಕ್ಕೂಟಗಳಿಗೆ ನಷ್ಟ ಆಗ್ತಾ ಇದೆ. ಸೊ ಈಗ ಉತ್ಪನ್ನಗಳೇನು ನಾವು ಮಾಡ್ತಾ ಇದ್ದೀವಿ, ಇಡೀ ರಾಷ್ಟ್ರದಾದ್ಯಂತ ಬೆಣ್ಣೆ ಶಾರ್ಟೇಜ್ ಇದೆ. ಸೊ ತುಪ್ಪ ಮತ್ತು ಬೆಣ್ಣೆಗೆ ಸಾಕಷ್ಟು ಬೇಡಿಕೆ ಇದೆ. ಬೇರೆ ಏನು ಮಾರುಕಟ್ಟೆನಲ್ಲಿ ಅತ್ಯಂತ ಕಡಿಮೆ ದರ ಇದ್ದಿದ್ದೆ ನಮ್ಮ ರಾಜ್ಯದ ಬೆಣ್ಣೆ ಮತ್ತು ತುಪ್ಪಕ್ಕೆ ಎಲ್ರಿಗಿನ್ನ ಕಡಿಮೆ ಇದ್ದಿದ್ದು. ಸೊ ಹಾಗಾಗಿ ಇವತ್ತು ಕೂಡ ನಮ್ದೇ ಕಡಿಮೆ. ಈಗೇನು ನಾವು ರೇಟ್ ಫಿಕ್ಸ್ ಮಾಡಿದೀವಿ, ಮಾರುಕಟ್ಟೆನಲ್ಲಿ ಹೋಯ್ತು ಅಂತ ಅಂದ್ರೆ ಕೆಲವರು 900 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ, 1800 ರೂಪಾಯಿ, ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಬೇರೆ ಬೇರೆ ರೀತಿ ವಿನ್ಯಾಸ ಮಾಡಿ ಮಾರುಕಟ್ಟೆಗೆ. ಆದರೆ ಗುಣಮಟ್ಟದಲ್ಲಿ ಎಲ್ರಿಗಿನ್ನ ನಾವೇ ಮೊದಲು, ಗುಣಮಟ್ಟದಲ್ಲಿ ನಾವೇ ಎಲ್ರಿಗಿನ್ನ ಮುಂಚೂಣಿಯಲ್ಲಿದೆ. ಸೊ ನಮ್ಮ ಗುಣಮಟ್ಟಕ್ಕೆ ಯಾರ ಹತ್ರ ನಾವು ಕಾಂಪ್ರಮೈಸ್ ಇಲ್ಲ. ನಮ್ಮದು ಸಂಪೂರ್ಣವಾಗಿ 100% ಹಸುಗಳಿಂದ ಬಂದಂತ ಹಾಲಿನಿಂದ ಶೇಖರಣೆ ಮಾಡಿದಂತ ತುಪ್ಪ. ಸೊ ಹಾಗಾಗಿ ನಾವು ನಮ್ಮ ಎಲ್ಲ ಒಕ್ಕೂಟಗಳು ಮನವಿಯನ್ನ KMFಗೆ ಮಾಡಿತ್ತು. ದರ ಏನು ನಮಗೆ ನಷ್ಟ ಆಗ್ತಾ ಇದೆ, ಆ ನಷ್ಟವನ್ನ ಭರಿಸಲಿಕ್ಕೆ ಬೆಲೆಯನ್ನ ಏರಿಕೆ ಮಾಡಿ ಅಂತ ಹೇಳಿ, ತುಪ್ಪ ಜಾಸ್ತಿ ಮಾಡಬೇಕು ಅಂತ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಇವತ್ತಿನಿಂದ 90 ರೂಪಾಯಿ ಹೆಚ್ಚಳ ಆಗಿದೆ ತುಪ್ಪದ ಬೆಲೆಯಲ್ಲಿ. ಮತ್ತೊಂದು ಕಡೆಗೆ ಹಾಲಿನ ದರವನ್ನು ಹೆಚ್ಚಳ ಮಾಡೋದಕ್ಕೆ ನಾವು ಮನವಿ ಮಾಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗಿದ್ರೆ ಗ್ರಾಹಕರಿಗೆ ಇವತ್ತಿನ ಶಾಕ್ ಜೊತೆಗೆ ಮತ್ತೊಂದು ಶಾಕ್ ಕೂಡ ಕಾದಿದೆಯಾ ಪ್ರಗತಿ? ಖಂಡಿತ ನವೀನ್, ಡಬಲ್ ಶಾಕ್ ಎದುರಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಶೀಘ್ರದಲ್ಲೇ ಸಿಗುತ್ತೆ ಜನಸಾಮಾನ್ಯರಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ದಿನದಿಂದ ದಿನಕ್ಕೆ ಈ ಒಂದು ಎಲ್ಲಾ ವಸ್ತುಗಳು ಕೂಡ, ಜೊತೆಗೆ ದಿನಬಳಕೆಯ ವಸ್ತುಗಳಾಗ್ಲಿ, ಅವೆಲ್ಲವೂ ಕೂಡ ಪದಾರ್ಥಗಳಾಗ್ಲಿ, ಅವೆಲ್ಲವೂ ಬೆಲೆ ಕೂಡ ಡಬಲ್ ಆಗ್ತಾ ಇದೆ. ಸೊ ಹೀಗಾಗಿ ಜನಸಾಮಾನ್ಯರು ದರ ಏರಿಕೆಯ ಬಿಸಿಯಿಂದ ಬಸವಳಿದು ಹೋಗಿದ್ದಾರೆ. ಸದ್ಯ ಇವತ್ತಿನಿಂದ ನಂದಿನಿ ತುಪ್ಪದ ದರವನ್ನ ಕೆಜಿಗೆ 90 ರೂಪಾಯಿ ಏರಿಕೆ ಮಾಡಿರುವಂತಹದ್ದು. ಅಂದ್ರೆ ಈ ಹಿಂದೆ 1 ಕೆಜಿಗೆ 610 ರೂಪಾಯಿ ಇತ್ತು.
ಈಗ ಆ ಒಂದು 1 ಕೆಜಿಗೆ 700 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ, 90 ರೂಪಾಯಿ ಏರಿಕೆ ಮಾಡಿದ್ದಾರೆ ಅಧಿಕೃತವಾಗಿ. ಸೊ GST ಇಳಿಕೆ ಆಯ್ತಲ್ಲ ಅಂತ ಖುಷಿಯಲ್ಲಿದ್ದಂತಹ ಜನಕ್ಕೆ ದಿಢೀರ್ ಅಂತ 90 ರೂಪಾಯಿ ಅಂತಹ ದೊಡ್ಡ ಅಮೌಂಟ್ ಅನ್ನ ಏರಿಕೆ ಮಾಡಿ KMF ಬಿಗ್ ಶಾಕ್ ಅನ್ನ ಕೊಟ್ಟಿರೋದು. ಅದ್ರ ಜೊತೆಗೆ ಬಮೂಲ್ ಅಧ್ಯಕ್ಷ DK ಸುರೇಶ್ ಅವರು ಕೂಡ ಅದೇ ಮಾತನ್ನ ಆಡ್ತಾ ಇದ್ರು. ಜೊತೆಗೆ ಹಾಲಿನ ದರ ಏರಿಕೆಗೂ ಕೂಡ ಮನವಿಯನ್ನ ಸಲ್ಲಿಕೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು. ಎಲ್ಲೋ ಒಂದು ಕಡೆ ಈ ಒಕ್ಕೂಟಗಳಿಗೆ ಅನುಕೂಲ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಜನಸಾಮಾನ್ಯರು ಬೆಲೆ ಏರಿಕೆಯಿಂದ ಬಸವಳಿದು ಹೋಗುವಂತಹ ಪರಿಸ್ಥಿತಿ ಎದುರಾಗ್ತಾ ಇರುವಂತಹದ್ದು. ನವೀನ್, ಥ್ಯಾಂಕ್ ಯು ಪ್ರಗತಿ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.